ಮಳೆ ಬರಬಾರ್ದು, ಹಿಂದೆ ಬರ್ತಿರ್ಲಿಲ್ಲ. ಸೊ ಮಳೆ ಬರೋದ್ರಿಂದ ಏನಾಗ್ತಂತೆ, ಕಾಳುಗಳನ್ನ ಸರಿಯಾಗಿ ಒಣಗಿಸಲ್ಲ, ಒಣಗಿಸದೇ ಇರೋದ್ರಿಂದ ಫಂಗಸ್ ಬರುತ್ತೆ. ಎಂಥ ಅಪಾಯ ಅಂತಂದರೆ ಆ ಫಂಗಸ್ಸು ಅಫ್ಲಾಟಾಕ್ಸಿನ್ ಅನ್ನೋ ಒಂದು ಫಂಗಸ್ ಬಿಡುಗಡೆ ಮಾಡೋ ಅಂಥ ಒಂದು ಟಾಕ್ಸಿನ್, ಅದು ನಿಮ್ಮ ಕರುಳಿನ ಕ್ಯಾನ್ಸರ್ಗೆ ಕಾರಣ ಆಗಿರೋಂಥದ್ದು. ಮುಂಚೆ ಎಲ್ಲ ಕಾಳುಗಳನ್ನೆಲ್ಲ ವರ್ಷಾನ್ಗಟ್ಲೆ ಎಲ್ಲ ಕೂಡ್ಸಿ ಇಡ್ತಾ ಇದ್ರು, ಏನೂ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಡಬ್ಬದಲ್ಲಿ ಒಂದು ವಾರ 15 ದಿನಕ್ಕೆ ಫಂಗಸ್ ಬಂದಿರುತ್ತೆ. ಕರೆಕ್ಟ್. ಕಾಳುಗಳನ್ನು ಒಣಗಿಸೋಕ್ಕೆ ಸವಾಲುಗಳು ಎದುರಾಗೋದು ಈ ಒಂದು ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್ ಇಂದ. ಸೊ ಹಿಂಗೆ ಒಂದು ಕ್ವಾಲಿಟಿ ಉತ್ಪಾದನೆ ಆಗೋದಕ್ಕೆ ಸವಾಲಾಗ್ತಾ ಇದೆ, ಪ್ರೊಡಕ್ಷನ್ ಮಾಡೋದಕ್ಕೆ ಕ್ಲೈಮೇಟ್ ಚೇಂಜ್ ಸಮಸ್ಯೆ ಆಗ್ತಿದೆ, ಮತ್ತು ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ. ಈಗ ತೆಂಗಲ್ಲಿ ತಗೊಳ್ಳಿ, ಮಾವಲ್ಲಿ ತಗೊಳ್ಳಿ, ಗೋಧಿನಲ್ಲಿ ತಗೊಳ್ಳಿ, ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್ ದೊಡ್ಡ ಮಟ್ಟಕ್ಕಾಗಿದೆ. ಆದರೆ ಇದ್ರ ಬಗ್ಗೆ ನಮ್ಮ ರಾಜಕೀಯ ಒಂದು ನೀತಿಗಳು ಬದಲಾಗಿಲ್ಲ, ಕೃಷಿ ಪಾಲಿಸಿಗಳು ಬದಲಾಗಿಲ್ಲ. ಸೊ ಅದಕ್ಕೇನು ಮಾಡಬೇಕು, ಪರಿಹಾರಗಳು ಏನು ಬೇಕು ಅನ್ನೋ ಕಡೆ ಇನ್ನೂ ನಮ್ಮ ಸಂಶೋಧನಾ ಸಂಸ್ಥೆಗಳು ಇನ್ನೂ ಕೆಲಸ ಮಾಡ್ತಾ ಇಲ್ಲ, ಅಷ್ಟು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಏನು ಸೊಲ್ಯೂಷನ್ ಮಾಡ್ಬೋದು ಅಂತ ಇದಕ್ಕೆ? ಸೊಲ್ಯೂಷನ್ ಅಂತಂದಾಗ ನೋಡಿ, ಹವಾಮಾನ ವೈಪರೀತ್ಯಕ್ಕೆ ಸೊಲ್ಯೂಷನ್ನು ನಾವು ಹೋಗಿ ಕೇಳಬೇಕಾಗಿರೋದು ನಿಸರ್ಗವನ್ನೇ ಕೇಳಬೇಕು. ಅಲ್ಲೇನೆ ಪರಿಹಾರಗಳಿದೆ, ಅಲ್ಲೇನೆ ಪರಿಹಾರಗಳನ್ನು ಅದು ತೋರಿಸ್ತಾ ಇರುತ್ತೆ. ಅದು ತೋರಿಸೋ ಪರಿಹಾರಗಳನ್ನು ನಾವು ಕಣ್ಣನ್ನು ತೆಗೆದು ನೋಡಬೇಕು. ದೊಡ್ಡ ಹೊಸ ಏನು ಯೋಜನೆಗಳು ಅಗತ್ಯ ಇಲ್ಲ, ಚಿಕ್ಕದಾಗಿ ಏನು ಮಾಡಬಹುದು ಅಂತ ಅನ್ನೋ ಒಂದು ಇದನ್ನು ನಿಸರ್ಗ ತೋರಿಸ್ತಾ ಇರುತ್ತೆ. ಒಂದು ಉದಾಹರಣೆಗೆ ಹೇಳ್ಬೇಕಂತಂದರೆ ನೋಡಿ, ಈಗ ಕೆಲವು ಬೆಳೆಗಳು ಪರಿಸರ ಕ್ಲೈಮೇಟ್ ಚೇಂಜ್ ದೃಷ್ಟಿಯಿಂದ ಎಫೆಕ್ಟ್ ಆಗ್ತಿದ್ರೆ ಹಲಸು ತುಂಬ ಚೆನ್ನಾಗಿ ಬರುತ್ತೆ. ಹಲಸು ಕ್ಲೈಮೇಟ್ ಚೇಂಜ್ಗೆ ಎಫೆಕ್ಟ್ಗೆ ಜಗ್ಗಲ್ಲ. ಸೊ ಇವತ್ತು ಸರ್ಕಾರ ಏನಾದರೂ ಹಲಸು ಕೃಷಿ ಮತ್ತು ಹಲಸು ಬೆಳೆಯುವಂಥವ್ರಿಗೆ ಒಂದು 4 ಕಾಸು ಹೋಗಂಗೆ ಮಾಡಿದ್ರೆ, ಹಲಸು ಕೃಷಿಗೆ ಹೆಚ್ಚು ಅವಕಾಶ ಕೊಟ್ಟರೆ, ಈ ಕ್ಲೈಮೇಟ್ ರೆಸಿಲಿಯನ್ಸ್ ಅಂತೀವ, ಅಂದರೆ ಹವಾಮಾನ ವೈಪರೀತ್ಯದ ವಿರುದ್ಧ ಎದ್ದು ನಿಲ್ಲುವಂಥ ಬೆಳೆಗಳನ್ನು ಗುರುತಿಸೋವಂಥದ್ದು. ನಿಸರ್ಗದೊಳಗಡೆಗೆ ಎಲ್ಲಿ ಹವಾಮಾನದ ವೈಪರೀತ್ಯದ ವಿರುದ್ಧ ನಿಸರ್ಗ ಹೇಗೆ ಅಲ್ಲೇ ಸೂತ್ರಗಳನ್ನು ಸೊಲ್ಯೂಷನ್ಗಳನ್ನ ಕೊಡ್ತಾ ಇರುತ್ತೆ. ಈಗ ಹಾಗಾಗಿ ಹಲಸು ಥರದ ಬೆಳೆಗಳಿರ್ಬೋದು, ಮತ್ತು ಗೆಡ್ಡೆ ಗೆಣಸುಗಳಿದಾವಲ್ಲ, ಟ್ಯೂಬರ್ ಕ್ರಾಪ್ಸ್, ಗೆಡ್ಡೆಗಳು, ಅವು ಕ್ಲೈಮೇಟ್ ಚೇಂಜ್ನ ಕ್ಲೈಮೇಟ್ ಚೇಂಜ್ ಏನೇ ಎಫೆಕ್ಟ್ ಆದರೂ ಕೂಡ ತಮ್ಮ ಇಳುವರಿ ಮೇಲೆ ಅವು ಪರಿಣಾಮ ಆಗಿಲ್ಲ. ಸೊ ಈ ಥರದ ಪರಿಹಾರಗಳು ಅಲ್ಲಲ್ಲೇ ಇದ್ದಾವೆ, ಇವುಗಳನ್ನ ಒಂದು ಮಾಡೋ ಅಂಥದ್ದು. ಎರಡನೇದು, ಸಣ್ಣ ಸಪೋರ್ಟ್ಗಳನ್ನ ಮಾಡ್ಬೋದಾ. ಉದಾಹರಣೆಗೆ ನೋಡಿ, ಈಗ ಒಳ್ಳೆ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ದೊಡ್ಡ ಮಟ್ಟಿಗೆ ಕ್ರಾಪ್ಗಳು ಹಾಳಾಗ್ತಾ ಇದೆ. ಸೊ ಹಳ್ಳಿಗೆ ಪಂಚಾಯಿತಿಗಳ ಮಟ್ಟದಲ್ಲಿ ಏನಾದರೂ ಒಂದು ಡ್ರೈಯಿಂಗ್ ಯೂನಿಟ್ಗಳನ್ನ ಶುರು ಮಾಡಿಸ್ಬೋದಾ, ಆ ಟೈಮಲ್ಲಿ ಸುರಕ್ಷಿತವಾಗಿ ನಾವು ಡ್ರೈ ಮಾಡಿ ಕಾಳುಗಳನ್ನ ಇಟ್ಕೊಳಂಗೆ. ಸೊ ಅದು ನಾವು ಈಗ ಒಂದು ಹವಾಮಾನ ವೈಪರೀತ್ಯಕ್ಕೆ ನಾವು ಕೋಪ್ ಮಾಡ್ಕೊಳೋದಕ್ಕೆ ಯಾವೆಲ್ಲ ಮೆಕ್ಯಾನಿಸಮ್ಗಳನ್ನ ಸರ್ಕಾರ ಹೊಂದಿಸ್ಕೋಬೋದು, ಹಾಳಾಗ್ತಿದೆ ಅದನ್ನು ನಾವು ಸೇಫ್ ಮಾಡಬೇಕು. ಸೊ ಈ ರೀತಿ ನಾವು ಸಂಪೂರ್ಣವಾಗಿ ಕ್ಲೈಮೇಟ್ ಚೇಂಜ್ನ ನಿಯಂತ್ರಣ ಮಾಡೋಕ್ಕಾಗದೇ ಇರೋದ್ರಿಂದ ಅದ್ರ ಜೊತೆ ಕೋಪ್ ಮಾಡ್ಕೊಳ್ಳೋದು ಮೆಕ್ಯಾನಿಸಮ್ಸ್ ಏನೇನು ಅನ್ನೋದನ್ನು ನಾವು ಹುಡುಕಾಟ ಮಾಡಬೇಕು. ಸೊ ಈ ದೃಷ್ಟಿನಲ್ಲಿ ಎಲ್ಲೋ ಒಂದು ಕಡೆಗೆ ಸರ್ಕಾರಗಳು ಅದಕ್ಕೆ ಬೇಕಾದಂಥ ಇಚ್ಛಾಶಕ್ತಿನ ತೋರಿಸ್ತಿಲ್ಲ. ಎರಡನೇದು, ಅದ್ರ ಬಗ್ಗೆ ರೈತರಿಗೆ ಒಂದು ಅವೇರ್ನೆಸ್ ಬೇಕಾಗಿದೆ. ಇದು ಒಂದು ಕ್ಲೈಮೇಟ್ ಚೇಂಜ್ಗೆ ಒಂದು ಸಪೋರ್ಟಿವ್ ಆದಂಥ ರಾಜಕೀಯ ನೀತಿಗಳನ್ನ ರೂಪಿಸೋದಕ್ಕೆ ಒಂದು ರೈತರ ಕಡೆಯಿಂದ ಒಂದು ಪ್ರೆಷರ್ ಕ್ರಿಯೇಟ್ ಆಗಬೇಕು. ಸೊ ಹಾಗಾಗಿ ಇನ್ನೂ ಹೆಚ್ಚು ಅರಿವು ರೈತರಿಗೆ ಬರಬೇಕಾಯ್ತು ಕ್ಲೈಮೇಟ್ ಚೇಂಜ್ನ ಬಗ್ಗೆ. ಆ್ಯಂಡ್ ನೀತಿಗಳು ವೈಸು ಪಾಲಿಸಿಗಳು ಬದಲಾಗಬೇಕು. ಪಾಲಿಸಿಗಳು ಬದಲಾದಾಗ ಮತ್ತು ಸಂಶೋಧನೆಗಳಾಗಬೇಕು, ರೈತರ ಸಹಭಾಗಿತ್ವದಲ್ಲಿ ಸಂಶೋಧನೆಗಳಾಗಬೇಕು. ಎಲ್ಲೋ ಯೂನಿವರ್ಸಿಟಿನಲ್ಲಿ ಕೂತ್ಕೊಂಡು ಸಂಶೋಧನೆ ಮಾಡಿದ್ರೆ ಸಾಕಾಗಲ್ಲ, ರೈತರ ಒಟ್ಟಿಗೆ ಸೇರಿ ರೈತರ ಜಮೀನಲ್ಲಿ ಸಂಶೋಧನೆಗಳಾದ್ರೆ ಏನಾಗ್ತಿದೆ ಆಗ್ತಿಲ್ಲ ಅಂತ ಅಲ್ಲಿ ಪ್ರೆಸೆಂಟ್ ಪ್ರಾಕ್ಟಿಕಲ್ ಆಗಿ ನೋಡಿ ನೋಡಿದ್ರೆ ಆಗ ನಿಜವಾಗಿ ಒಂದಷ್ಟು ಸುಸ್ಥಿರವಾದಂತ ಒಂದು ಪರಿಹಾರದ ಮಾರ್ಗಗಳನ್ನ ಕಂಡುಕೋಬಹುದು ಅಂತ ನನಗನ್ಸುತ್ತೆ. ಅಂಡ್ ಈಗಿರೋ ನೀತಿಗಳಾಗಿರ್ಬೋದು ಎಷ್ಟು ಸಪೋರ್ಟಿಂಗ್ ಆಗಿದೆ ರೈತರಿಗೆ ಅಂತ ಹೇಳ್ಬೋದು, ಗವರ್ಮೆಂಟ್ ಇಂದ ಆಗಿರ್ಬೋದು. ಸೊ ಎಷ್ಟು ಸಪೋರ್ಟಿಂಗ್ ಆಗಿದೆ, ಎಷ್ಟರ ಮಟ್ಟಿಗೆ ಅಂತ ಹೇಳೋದಾದ್ರೆ, ಈಗ ಒಂದು ನಿಮ್ಗೆ ನೀವು ಗಮನಿಸಿ ನೋಡ್ಬೋದು, ಬರೀ ಕೃಷಿ ಅಂತಲ್ಲ, ಕೃಷಿ ಮತ್ತು ಗ್ರಾಮೀಣ ಬದುಕೇನಿದೆ ಅದು ಎಲ್ಲೋ ಒಂದು ಕಡೆಗೆ ನಮ್ಮ ಪ್ರತಿ ಹಳ್ಳಿಯೂ ಅಷ್ಟೇ ಕೃಷಿಕರ ಲೈಫ್ ಅಷ್ಟೇ ಅದೆಲ್ಲೋ ಒಂದು ಕಡೆಗೆ ICUನಲ್ಲಿದೆ ಅಂತಲೇ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಸೊ ಇವತ್ತೇನು ICUನಲ್ಲಿರೋಂಥ ರೈತರ ಬದುಕೇನೋ ಸರಿ ಹೋಗ್ಬೇಕಂದ್ರೆ ನಗರಗಳು ಏನು ಬೊಜ್ಜು ಬೆಳೆಸ್ಕೊಂಡಿರೋಂಥ ನಗರಗಳ ರಕ್ತನ ತೆಗೆದು ಈ ರೈತರಿಗೆ ಹಳ್ಳಿಯ ಬದುಕಿಗೆ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಆದರೆ ಇವತ್ತೇನಾಗಿದೆ ಉಲ್ಟಾ ಅಂತಂದರೆ ಸರ್ಕಾರಗಳು
ಹೆಚ್ಚು ಟ್ಯಾಕ್ಸ್ ಪೇ ಮಾಡೋಂಥವ್ರು ರೈತರು, ಸಂಪತ್ತನ್ನು ಸೃಷ್ಟಿಸುವಂಥ ರೈತರು. ನಿಮಗೆ ಗೊತ್ತಿರಲಿ, ಒಂದೇ ಒಂದು ಕಾಳನ್ನೂ ನಗರದಲ್ಲಿ ಬೆಳೆಯೋಕ್ಕಾಗಲ್ಲ, ಹಳ್ಳಿನಲ್ಲೇ ಬೆಳೆಯುವಂಥದ್ದು. ಸಂಪತ್ತು ಸೃಷ್ಟಿ ಆಗೋದು ಹಳ್ಳಿನಲ್ಲಿ, ಸಂಪತ್ತನ್ನು ಮಾರ್ಪಡಿಸೋದು ಅಷ್ಟೇ ನಗರಗಳು, ಸಂಪತ್ತನ್ನು ರೂಪಾಂತರ ಮಾಡ್ತಾವೆ ಅಷ್ಟೇ ನಗರಗಳು. ಹಂಗಾಗಿ ಹೆಚ್ಚು ಸಂಪತ್ತನ್ನು ಸೃಷ್ಟಿ ಮಾಡೋಂಥ ಹಳ್ಳಿಗಳು, ಕೃಷಿಕರ ಬದುಕು ಎಲ್ಲೋ ಒಂದು ಕಡೆಗೆ ICUನಲ್ಲಿದ್ದರೂ ಕೂಡ ಅವರ ರಕ್ತ ತೆಗೆದು ನಗರಗಳಿಗೆ ಕೊಡ್ತಾ ಇರೋಂಥದ್ದು ಸರ್ಕಾರಗಳು. ಅಂದರೆ ಹಳ್ಳಿಗಳ ಪರವಾಗಿ ನೀವು ಬಜೆಟನ್ನು ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಹಳ್ಳಿಗಳ ಪರವಾಗಿ ರೈತರ ಪರವಾಗಿ ಕೊಡ್ತಾ ಇರೋವಂಥದ್ದು ನಗರಾಭಿವೃದ್ಧಿಗೆ, ಕೈಗಾರಿಕೆ ಅಭಿವೃದ್ಧಿಗೆ ಹೋಲಿಸಿದ್ರೆ ತುಂಬ ಕಡಿಮೆ, ತುಂಬ ಕಡಿಮೆ. ಹಂಗಾಗಿ ಮತ್ತೆ ಫೆಸಿಲಿಟಿಗಳು, ಕೃಷಿಕರಿಗೆ ಬೇಕಾದಂಥ ಫೆಸಿಲಿಟಿಗಳು, ಒಂದು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಿಸೋದಕ್ಕೆ ರೈತನ ಕಷ್ಟ ಎಷ್ಟಿದೆ ಗೊತ್ತಾ? ಈಗ ಬೇಸಿಗೆನಲ್ಲಿ ಈಗ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋದ್ರೆ ಅವನು ದುಡ್ಡು ಕೊಟ್ಟು, ಎಲ್ಲರೂ ನಾವು ಏನು ಮಾಡ್ತೀವಿ ರೈತರುಗಳಂತಂದ್ರೆ, ಸುತ್ತಮುತ್ತ ಇರೋರೆಲ್ಲ ರೈತರುಗಳು ಸ್ವಲ್ಪ ದುಡ್ಡು ಹಾಕ್ಕೊಂಡು, ಶೇರ್ ಹಾಕ್ಕೊಂಡು ಹೋಗಿ ಟ್ರಾನ್ಸ್ಫಾರ್ಮರ್ಗಳು ಚೇಂಜ್ ಮಾಡಿಸ್ಕೊಂಡ್ಬರ್ತಾರೆ. ಸೊ ಟೈಮ್ಲಿ, ಯಾಕೆಂದ್ರೆ ಅವನು ಬೆಳೆ ಒಣಗ್ತಾ ಇರುತ್ತೆ. ಅದೇ ನೀವು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಅಲ್ಲಿ ನಿಮ್ಮ ಸ್ಟುಡಿಯೋದ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋದ್ರೆ ಅರ್ಧ ಗಂಟೆ ಕ್ಲಿಯರ್ ಆಗುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಮಾಡ್ತಾರೆ. ಸೊ ಹಂಗಾಗಿ ನಗರಕ್ಕೆ ಯಾಕೆ ಜನ ಬರ್ತಿದ್ದಾರೆ ಅಂದರೆ, ಇಲ್ಲೆಲ್ಲ ವ್ಯವಸ್ಥೆಗಳನ್ನು ನಗರಕ್ಕೆ ಕೊಡ್ತಾ ಇರೋ ಸರ್ಕಾರ ಹಳ್ಳಿಗಳನ್ನ ಈ ಥರ ಕಂಪ್ಲೀಟ್. ಅಂಡ್ ಹೌದು, ಇವಾಗ ಏನಂದ್ರೆ ರೈತರು ಈಗಿನ ಯೋಜನೆ ಅಂದ್ರೆ ಯಾರು ಕೂಡ ಒಲವು ತೋರ್ಸಲ್ಲ. ನಾನು ರೈತ ಆಗ್ಬೇಕು ಅಂತ ಯಾರೊಬ್ರು ಬಾಯಲ್ಲೂ ಬರಲ್ಲ. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಬರುತ್ತೆ ಹೊರತು ನಾನು ರೈತ ಆಗ್ಬೇಕು ಅಂತ ಬರಲ್ಲ. ಅಂಡ್ ಪೇರೆಂಟ್ಸ್ ಕೂಡ ಅಷ್ಟೇ, ರೈತರು ಇದ್ರು ಕೂಡ ನಮ್ಗೆ ಸಾಕಪ್ಪ, ಮುಂದಿನ ದಿನದಲ್ಲಿ ಬೇಡ ನೀವು ಇಷ್ಟು ಕಷ್ಟ ಪಡೋದು, ಏನಾದ್ರು ಒಂದು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಹೇಗೆ, ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಇದು ಅಂತ ಹೇಳಿದ್ರೆ? ಅಂದರೆ ಈಗ ಎಲ್ಲೋ ಒಂದು ಕಡೆ ಇದಕ್ಕೆ ಅಂದರೆ ಯೂತ್ಗಳು ಕೃಷಿ ಕಡೆ ಒಲವು ತೋರಿಸ್ತಾ ಇಲ್ಲ. ಸೊ ಈಗ ನೋಡಿ, ಈಗ ಅದು ಯಾವುದೇ ಒಂದು ಪ್ರೊಫೆಷನ್ನ ಆಯ್ಕೆ ಮಾಡ್ಕೋಬೇಕಂತಂದರೆ ಅದರಲ್ಲಿ ಎರಡನ್ನು ನಾವು ನೋಡ್ತೀವಿ. ಯಾರಾದರೂ, ನೀವಾದರೂ ಅಷ್ಟೇ, ನಾವಾದರೂ ಅಷ್ಟೇ, ಅದರಲ್ಲಿ ಎಷ್ಟು ನನಗೆ ಗೌರವ ಸಿಗುತ್ತೆ, ಅದರಲ್ಲಿ ನನಗೆ ಎಷ್ಟು ದುಡ್ಡು ಬರುತ್ತೆ, ಲಾಭ ಸಿಗುತ್ತೆ, ದುಡ್ಡು ಬರುತ್ತೆ, ಎರಡೇ ನೋಡೋದು. ಸೊ ಈಗ ಸಹಜವಾಗಿ ನೋಡಿ, ನಮ್ಮ ರೈತರ ಮಕ್ಕಳನ್ನ ನಿಜವಾಗೂ ಅಕ್ಷರಶಃ ರೈತರ ಮಕ್ಕಳು ಅಂದ್ರೆ ಹೆಣ್ಣು ಕೊಡ್ತಿಲ್ಲ, ಮದುವೆ ಆಗ್ತಿಲ್ಲ. ಸೊ ನೀವಾದರೂ ಸೆಲೆಕ್ಟ್ ಮಾಡೋದಾದ್ರೆ ಯಾರನ್ನು ಸೆಲೆಕ್ಟ್ ಮಾಡ್ತೀರಾ? ರೈತನ ಮದುವೆ ಆಗ್ತೀರಾ? ಸೊ ಒಂದು ರೆಸ್ಪೆಕ್ಟ್ಫುಲ್ ಆದ ಪ್ರೊಫೆಷನ್ ಇರೋರನ್ನ ನೀವು ಸೆಲೆಕ್ಟ್ ಮಾಡೋಕ್ಕೆ ನೋಡ್ತೀರಾ. ಅಂದರೆ ಸಮಾಜದಲ್ಲಿ ಕೃಷಿಕರ ಬದುಕಿಗೆ ಒಂದು ಗೌರವ ಕಡಿಮೆ ಆಗ್ತಾ ಇರೋದು ಮುಖ್ಯವಾದ ಕಾರಣ. ಯಾಕೆ ಯುವ ಜನರು ಆಯ್ಕೆ ಮಾಡ್ಕೊಂತಿಲ್ಲ? ಈ ನಾವು ಹೇಳ್ತೀವಿ ಯುವ ಜನ ಕೃಷಿ ಬದುಕಿಗೆ ಬರಬೇಕು ಅಂತ. ಯಾಕೆ ಬರಬೇಕು? ರೈತರಾಗಬೇಕು.